ಯಾರು ಸೀರಿಯಲ್ ರೇಪಿಸ್ಟ್, ಯಾರು ಅದು ಹೊರಗೆ ಬರುತ್ತದೆ ಎಂದು ನಮಗೆ ಅದ್ರ ಬಗ್ಗೆ ಹೊರಗೆ ಬರುತ್ತೆ ಅಂತ ಅನುಮಾನ ಮಾಡ್ತೀನಿ ನಾನು. ಇದರ ಜೊತೆಯಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರೋದು ಅಂತಂದ್ರೆ ಒಂದಷ್ಟು ವಿಚಾರಗಳ ಬಗ್ಗೆ ಸಾಮಾನ್ಯವಾಗಿ ಅನುಮಾನಗಳು ಕೂಡ ಕಾಡ್ತಾ ಇದೆ. ಮೊದಲಿಗೆ ಈ ಪ್ರಕರಣ ಕೇಳಿಸ್ಕೊಂಡಿದ್ದು ಅಥವಾ ಈ ಪ್ರಕರಣಕ್ಕೆ ದೂರು ದಾಖಲಾಗಿದ್ದು ಸರಿಸುಮಾರು 1 ತಿಂಗಳಾಯ್ತಾ ಸರ್? ಜೂನ್ 22ಕ್ಕೆ ಈ ವಿಚಾರ ಕೇಳಿ ಬಂದಿತ್ತು. 1 ತಿಂಗಳ ಈ ಡೆವಲಪ್ಮೆಂಟ್ಸ್ ಏನಾದರೂ ಮಾಡಿದಾರಾ ಪೊಲೀಸರು? ಅಲ್ಲಿ ಕಂಪ್ಲೇಂಟ್ ಆಯಿತು ಪ್ರಾಥಮಿಕವಾಗಿ, 1 ತಿಂಗಳ ಡೆವಲಪ್ಮೆಂಟ್ಸ್ ಏನು ಹಾಗಾದ್ರೆ? ಓಕೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿರೋ ಸ್ಥಳೀಯ ಪೊಲೀಸರು ABCD ಯಾರಿದ್ದಾರೆ ಆರೋಪಿಗಳು, ಯಾರ ಹೆಸರು ಕಂಡು ಬಂದಿದೆ, ಅವರ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅಲ್ಲಿರೋ ಸಬ್ ಇನ್ಸ್ಪೆಕ್ಟ್ರು ಈ ವಿಸಿಲ್ ಬ್ಲೋವರ್ ಹತ್ರ ಮಾತಾಡೋದು, ಹೊರಗೆ ಹೋಗಿ ಯಾರ ಹತ್ರನೋ 10 ನಿಮಿಷ ಮಾತಾಡೋದು, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರು, ಅವ್ರ ಮೊಬೈಲ್ ಅಲ್ಲಿ ಯಾರ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ಗೂ ಆ ಹೆಸರಿಗೂ ಸಂಬಂಧ ಇದೆ, ಎಲ್ಲ ತನಿಖೆ ಮಾಡ್ಬೇಕಾಗುತ್ತೆ. ಇದು ಏನಾಗುತ್ತೆ ಅಂದ್ರೆ ಲಾ ಮೇಕರು ಲಾ ಬ್ರೇಕರು ಇಬ್ರು ಸೇರ್ಕೊಂಡ್ರೆ ಲಾ ಬ್ರೇಕರ್ ಅವ್ರ ಜೊತೆನೆ ಹೋಗಿದ್ದಾರೆ. ಈ 1 ತಿಂಗಳಲ್ಲಿ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು ಒಂದೇ ಬೋಟ್ ಅಲ್ಲಿ ಅವರು ಪ್ರಯಾಣ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ಈಗ ನೀವು CM ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಏನಂತ ಆಗ್ರಹವನ್ನ ಇಟ್ಟಿದ್ರಿ? ಏನೆಲ್ಲ ಮಾತುಕತೆಗಳಾಯ್ತು? ರೈಟಿಂಗ್ ಅಲ್ಲೇ ಕೊಟ್ಟಿವಿ. ಇದು ಘೋರ ಅಪರಾಧ, ಇದು ನ್ಯಾಷನಲ್ ರಾಮಿಫಿಕೇಶನ್ ಇದೆ. ಸಿಟ್ಟು ತಂಡ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲಾ ತಜ್ಞರನ್ನ ಕರೆದು ತನಿಖೆ ಮಾಡಬೇಕು. ಇದು ಯಾವ್ದು ಸ್ಕೆಲೆಟನ್ ರಿಮೈನ್ಸ್ ಇದೆ ಅದನ್ನ ಎಕ್ಸ್ಯೂಮ್ ಮಾಡಬೇಕು. ಮತ್ತೆ ಸಂಬಂಧಪಟ್ಟ ಆರೋಪಿಗಳು ಯಾರ ಹೆಸರಿದೆ ಅವ್ರು ಯಾರೇ ಇದ್ರೇನೋ ಬಂಧಿಸಬೇಕು, ತನಿಖೆ ನಡಿಬೇಕು. ಇದೆಲ್ಲ ವಿಷಯಗಳು ಬರವಣಿಗೆಯಲ್ಲಿ ಕೊಟ್ಟಿದ್ವಿ ನಾವು. ಅವತ್ತು ದಿವಸ ಅವರು ಪೇಷಂಟ್ ಆಗಿ ನಮ್ಮ ಹತ್ರ ಮಾತಾಡಿದ್ರು. ಅವ್ರ ಟ್ವಿಟರ್ ಅಕೌಂಟ್ ಅಲ್ಲಿ ಕೂಡ ಈ ವಿಷಯ ಹಾಕಿದ್ರು. ಪೇಷಂಟ್ ಹಿಯರಿಂಗ್ ಕೊಟ್ಟರು, ರಕ್ಷಣಾ ಮಾಡೋಣ ಅದು ನಾವು ಪೊಲೀಸರ ಹತ್ರ ಡಿಸ್ಕಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸರ್, ಅದರ ಜೊತೆಯಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರೋದಂತಂದ್ರೆ, ಈಗಾಗಲೇ ಈ SIT ರಚನೆ ಆಯಿತು, ಮುಂದಿನ ತನಿಖೆಗಳು ನಡೆಯುತ್ತೆ, ನೀವು ಕೇಳಿದಂತೆಯೇ ಆಗಿದೆ ಒಂದು. ಮತ್ತೊಂದು ಕಡೆಯಲ್ಲಿ ಈ ನಿಗೂಢ ವ್ಯಕ್ತಿ, ಇಷ್ಟು ವರ್ಷಗಳಾದ ನಂತರದಲ್ಲಿ ಕಾಣಿಸ್ಕೊಂಡಂಥ ನಿಗೂಢ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ, ಸಾಕಷ್ಟು ಕುತೂಹಲಗಳಿದೆ. ಜೊತೆಯಲ್ಲಿ ಆತ ಒಂದು ಪತ್ರವನ್ನ ಕೊಟ್ಟಿದ್ದಾನೆ ಅಥವಾ ಮನವಿಯನ್ನ ಮಾಡ್ಕೊಂಡಿದ್ದಾನೆ KV ಧನಂಜಯ ಅವರಿಗೆ ಅನ್ನುವಂಥ ಮಾಹಿತಿ ಇದೆಯಲ್ಲ, ಅದು ಇನ್ನೂ ಕೂಡ ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಏನ್ ಹೇಳಿದ್ದಾನೆ ಆತ? ಜೊತೆಯಲ್ಲಿ ಯಾವ ವಿಚಾರಗಳನ್ನ ಆತ ಮೆನ್ಷನ್ ಮಾಡಿದ್ದಾನೆ? ಇದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್? ಧನಂಜಯ ನನಗೆ ಗೊತ್ತಿರೋ ವ್ಯಕ್ತಿಯ ವಕೀಲರು ಗೊತ್ತಿದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಆಸ್ ಎ ಡಿಫೆನ್ಸ್ ಲಾಯರ್, ಪ್ರಾಸಿಕ್ಯೂಟರ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಕ್ಯಾಟ್ ಈಸ್ ಔಟ್, ಬೆಕ್ಕು ಹೊರಗೆ ಬಂದಿದೆ. ಈಗ 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 ಬರಿಯಲ್ ಮಾಡಿರೋರು, ಊತ ಮಾಡಿರೋರು, ಮಣ್ಣು ಮಾಡಿರೋರು ಹೇಳ್ತಾರೆ. ಮಣ್ಣು ಮಾಡಕ್ಕೆ ಹೇಳಿರೋರು ಯಾರು? ಮಣ್ಣು ಮಾಡಕ್ಕೆ ಹೇಳಿರೋರ್ಗು ಕೊಲೆಗೆ ಏನ್ ಸಂಬಂಧ? ಮಣ್ಣು ಮಾಡಿರೋರ್ಗೆ ಮತ್ತೆ ಈ ಅತ್ಯಾಚಾರಕ್ಕೂ ಏನ್ ಸಂಬಂಧ? ಇಷ್ಟುವರೆಗೆ ಬಂದಿದೆ. ದ ಗ್ಯಾಪ್ ಈಸ್ ಬಿಟ್ವೀನ್ ದ ಕಪ್ ಅಂಡ್ ದ ಲಿಪ್. ಕರೆಕ್ಟ್, ಹೌದು. ಕಪ್ಪಲ್ಲಿರೋ ಟೀ ಲಿಪ್ಗೆ ಕೈಯಲ್ಲಿದೆ, ಅದು ಹೋಗ್ಬಿಡುತ್ತೆ. ಹೋಗ್ಲೇಬೇಕೋ, ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಇಡೀ ಸ್ಟೇಟ್ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ. ಇದ್ರ ಯಾರಾಗ್ಲೂ ಕಿತಾಪತಿ ಮಾಡಿದ್ರೆ ಅದು ಭಾರಿ ಕೆಟ್ಟ ಒಂದು ಪರಿಮಾಣ ಆಗುತ್ತದೆ. ನೋ ಬಡಿ ವಿಲ್ ಎಸ್ಕೇಪ್. ಇದು ನ್ಯಾಯ ಹೊರಗೆ ಬಂದೇ ಬರುತ್ತೆ. ಇಷ್ಟೊಂದು ಸಾವು, ಇಷ್ಟೊಂದು ಕೊಲೆಗಳು, ಅವ್ನು ಏನ್ ಹೇಳಿದಾನೆ ಅದನ್ನ ನೋಡಿ. ಎಲ್ಲಾ ಬಾಡಿಗಳು ಬೀಳುತ್ತೆ. ಚಿಕ್ಕ ವಯಸ್ಸು ಸ್ಟೂಡೆಂಟ್ಸು, ಮಹಿಳೆಯರು, ಹೆಣ್ಮಕ್ಳು, ಅವ್ರ ಅಂಡರ್ವೇರ್ ಎಲ್ಲ ಕಿತ್ತೋಗಿರುತ್ತೆ. ಅವ್ರದಲ್ಲಿ ಬ್ಲೀಡಿಂಗ್ ಆಗ್ತಿತ್ತು ಅಂತ ಹೇಳ್ತಾರೆ. ಇದನ್ನ ಏನ್ ಕೇಳಕ್ಕೆ ಇಷ್ಟೊಂದು ತೊಂದರೆ ಆಗುತ್ತೆ. ಅದರಿಂದ ನ್ಯಾಯ ಬರುತ್ತೆ ಹೊರಗೆ. ಬಲನ್ ಸರ್, ಮತ್ತೊಂದು ಕಡೆಯಲ್ಲಿ ಈಗ ನೀವು ಮೊಹಂತಿ ಅವರ ನೇತೃತ್ವದಲ್ಲೇ SIT ಟೀಮ್ ಫಾರ್ಮ್ ಆಗಬೇಕು ಅಂತ ಕೇಳ್ಕೊಂಡಿದ್ರಿ. ನಿಮ್ಮ ಕೋರಿಕೆ ಅದೇ ರೀತಿಯಲ್ಲಿ, ಈಗ ಆಗ್ರಹ ಏನಿತ್ತು ಅದೇ ರೀತಿಯಲ್ಲಿ ಆಗ್ತಾ ಇದೆ. ಈ ತನಿಖೆಯ ಮೇಲೆ ಹಾಗಾದ್ರೆ 100% ವಿಶ್ವಾಸ ಇರುತ್ತೆ ನಿಮ್ಗೆ? ಡೆಫಿನೆಟ್. ನಮ್ಮ ಸಿಸ್ಟಮ್ ಇರೋದು ಪೊಲೀಸರು, ಫೋರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟು, ತಜ್ಞರು, ಅವ್ರಿಗೆ ಎಕ್ಸ್ಪರ್ಟೈಸ್ ಇದೆ, ತನಿಖೆ ಹೆಂಗ್ ಮಾಡ್ಬೇಕಂತ ಗೊತ್ತಿದೆ. ನಮ್ಮ ವ್ಯವಸ್ಥೆ ಸಿಸ್ಟಮ್ ಅಲ್ಲಿ ಇದೆ ಇರೋದು. ಆ ಸಿಸ್ಟಮ್ ಕೈಯಲ್ಲೇ, ನೋ ಅದರ್ ಸಿಸ್ಟಮ್.
ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಅದಕ್ಕೆ ಮೇಲೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂದ್ರೆ NIA ಇದೆ. ಹಾ ಹೌದು ಅದಕ್ಕೆ ಮೇಲೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂದ್ರೆ CBI ಇದೆ. CBIಗೆ ಸರ್ಕಾರ ಶಿಫಾರಸು ಮಾಡ್ಬೇಕು. ಸ್ಟೇಟ್ ಗವರ್ಮೆಂಟ್ ವ್ಯಾಪ್ತಿಯಲ್ಲಿ ಬರೋದು SITನೇ. NIA ಅಂದ್ರೆ ಅದು ಟೆರರ್ ಕೇಸು, UAP ಆಕ್ಟ್ ಇದ್ರೆ ಮಾತ್ರ ಅಲ್ಲ ಅದು. ಒಂದು ಪ್ರಶ್ನೆ, ಕೆನ್ ಐ ಆಸ್ಕ್ ಯು, ಲೈಕ್ ಯಾಕೆ ಮೊಹಂತಿ ಅವರ ನೇತೃತ್ವದಲ್ಲೇ ಆಗಬೇಕು ಅನ್ನೋ ಆಗ್ರಹ ಇತ್ತು ನಿಮ್ದು? ಅದು ಈಗ ಮೊಹಂತಿ ಅವರು, BK ಸಿಂಗ್ ಅವರು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಅಕಾರ್ಡಿಂಗ್ ಟು ಅಸ್ he is very honest, he has integrity, he has expertise equal to BK ಸಿಂಗ್. ನಾವು ಹೇಳಿದ್ದು BK ಸಿಂಗ್ ಆರ್ ಮೊಹಂತಿ ಎಂದು ಹೇಳಿದ್ವಿ. ಓಕೆ, ಆಲ್ ರೈಟ್. ಈಗ ಅದರ ಜೊತೆಲಿ ಒಂದು 24 ಗಂಟೆ ಹಿಂದಕ್ಕೆ ಹೋಗೋದಾದ್ರೆ CM ಹಾಗೂ ಗೃಹ ಸಚಿವರು ಇಬ್ರು ಕೂಡ ಒಂದೇ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರೋ ಹೇಳಿದ್ರು ಅಂತ ನಾವು SIT ಟೀಮ್ ಫಾರ್ಮ್ ಮಾಡೋಕ್ಕಾಗತ್ತಾ? ಹಾಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ, ನಮ್ಮ ನ್ಯಾಯಾಂಗದ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಪೊಲೀಸರ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಈಗ ಏಕಾಏಕಿಯಾಗಿ ರಚನೆ ಮಾಡಿದ್ದಾರೆ. ಈ ಡೆವಲಪ್ಮೆಂಟ್ 24 ಗಂಟೆಯ ಡೆವಲಪ್ಮೆಂಟ್ ಅವ್ರು ಏನೋ CBIಗೆ ಬೇರೆಯವ್ರಿಗೆ ಕೊಟ್ಟಿಲ್ಲ. ಕರ್ನಾಟಕದಲ್ಲಿರೋ ಗೃಹ ಮಂತ್ರಿ ಕಂಟ್ರೋಲರ್ ಇರೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ನಮ್ಗೆ ವಿ ಹ್ಯಾವ್ ಅ ಫೈನೆಸ್ಟ್ ಪೊಲೀಸ್ ಆಫೀಸರ್ಸ್. ನಮ್ಮ ಹತ್ರ ಮಡಿವಾಳದಲ್ಲಿ FSL ಎಕ್ಸ್ಪರ್ಟ್ಗಳಿದ್ದಾರೆ. ಈಗ ಸ್ಕೆಲೆಟನ್ ರಿಮೈನ್ಸ್ ಸಿಕ್ಕಿದ್ರೆ ಅದನ್ನ ಇಂಥ ಹುಡುಗಿನ ಅದು, ಇಂಥ ಹುಡುಗನ ಅದು ಪರ್ಫೆಕ್ಟ್ ಆಗಿ ಹೇಳ್ಬೋದು. ಹೌದು. ಸೊ DNA ಪ್ರೊಫೈಲ್ ಸಿಗುತ್ತೆ ಅಲ್ಲಿ. ಬಟ್ ಅದೇ ಅದ್ರ ಚೈನ್ ಆಫ್ ಕಸ್ಟಡಿ ಬೇಕೋ, ಕ್ರೈಮ್ ಸೀನ್ ರಿಪೋರ್ಟ್ ಬೇಕೋ, ಆಲ್ ಎಕ್ಸ್ಪರ್ಟ್ ಶುಡ್ ಗೋ ದ, ಡಿಜಿಟಲ್ ಎವಿಡೆನ್ಸ್ ಯಾವ್ದಾವ್ದು ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಫಿ, ಆಡಿಯೋಗ್ರಫಿ ಮಾಡಬೇಕು. ತಕ್ಷಣ ಅದನ್ನ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕೋ ಅದನ್ನ ತಗೊಂಡು ಹೋಗ್ಬೇಕು. ಅದರಲ್ಲಿ ಏನಾಗ್ಲೂ ಭಿನ್ನ ಆದ್ರೆ ಮತ್ತೆ ಅದು ರಿಸಲ್ಟ್ ತಪ್ಪಾಗುತ್ತೆ. ರಿಕವರಿ, ಟ್ರಾನ್ಸ್ಪೋರ್ಟೇಷನ್, ಮತ್ತೆ ಅದು ಡೈರೆಕ್ಟ್ ಆಗಿ ರೀಚ್ ಆಗ್ಬೇಕು, ಅಲ್ಲಿ ಕೋಡಿಂಗ್ ಆಗ್ಬೇಕು. ಇದು DNA ಪ್ರೊಫೈಲ್ ಮ್ಯಾಚ್ ಆದ್ರೆ ದಿ ವಿಕ್ಟಿಮ್ ಇಸ್ ಐಡೆಂಟಿಫೈಡ್. ಅದಕ್ಕೂ ಇವ್ರ ಸ್ಟೇಟ್ಮೆಂಟ್ ಮ್ಯಾಚ್ ಆದ್ರೆ ಎರಡು ಲಿಂಕ್ ಆಗ್ಬಿಡುತ್ತೆ. ಸೊ ಎಸ್ಕೇಪ್ ರೂಟೇ ಸಿಗೋದಿಲ್ಲ. ಓಕೆ, ಆಲ್ ರೈಟ್. ಅಲ್ಲ, ನೀವು ಹಿರಿಯ ವಕೀಲರು, ಸಾಕಷ್ಟು ಕೇಸ್ಗಳನ್ನ ನೋಡಿರ್ತೀರಿ. ಇಂಥದ್ದೊಂದು ಕೇಸ್ ಎಲ್ಲಾದ್ರೂ ಕೇಳಿದ್ದು, ನೋಡಿದ್ದು? ಇದು ಪೊಲ್ಲಾಚಿನಲ್ಲಿ ಒಂದಾಯ್ತು, ಅಲ್ಲಿ ಮರ್ಡರ್ ಆಗಿಲ್ಲ, ಬರೀ ರೇಪು. ಇದೇ ತರ ಕೇಸು ಆಟೋ ಶಂಕರ್, ಅವನು ಬ್ರಾತಲ್ ನಡೆಸ್ತಿದ್ದಾನೆ. 4 ಮಹಿಳೆಯರನ್ನೇ ಅವನು ಹಂಗೆ ಗೋಡೆನಲ್ಲೇ ಅಟ್ಯಾಚ್ ಮಾಡಿ ಬಿಲ್ಡಿಂಗ್ ಕಟ್ಬಿಡ್ತಾನೆ. ಆಮೇಲೆ ಸುಮಾರು ವರ್ಷಗಳಾದ ಮೇಲೆ ಅದು ಈ ತರನೇ ಹೊರಗೆ ಬಂತು. ಬಾಡಿ ರಿಕವರಿ ಆಯ್ತು, ಬಾಡಿ ಐಡೆಂಟಿಫೈ ಆಯ್ತು, ಅವನಿಗೆ ಹ್ಯಾಂಗಿಂಗ್ ಕೂಡ ಆಯ್ತು. ಬಟ್ ಇದು ಏನಂದ್ರೆ ಶ್ರೀಲಂಕಾದಲ್ಲಿ ನಡೆದಿದೆ. ರಾಜಪಕ್ಷ ಲೀಡರ್ಶಿಪ್ ಅಲ್ಲಿ ಶ್ರೀಲಂಕಾದಲ್ಲಿ ತಮಿಳಿಯನ್ಸ್ಗೆ ಈ ಅನ್ಯಾಯ ಆಗಿದೆ. ಇಡಿಯಮಿನ್ ಮಾಡಿದಾನೆ ಯುಗಾಂಡಾದಲ್ಲಿ. ಅದು ಬಿಟ್ರೆ ಯಾರು ಮಾರ್ಕೋಸ್ ಮಾಡಿದಾನೆ ಫಿಲಿಪೈನ್ಸ್ ಅಲ್ಲಿ, ಸುಗಾರ್ಟೋ ಮಾಡಿದಾನೆ, ಹಿಟ್ಲರ್ ಮಾಡಿದಾನೆ.